ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನಾ ದೀಪಕ್ ಬ್ಲಾಗ್ಸ್. ಸೊ ನಾನು ಈ ವಿಡಿಯೋದಲ್ಲಿ ನಮ್ಮ ಡೇ 3 ನಾವು ಯಾವ್ಯಾವ ಟೆಂಪಲ್ಸ್ನ ಕವರ್ ಮಾಡಿದ್ವಿ ಅಂತ ವೀಡಿಯೋಸ್ ಹಾಕಿದ್ದೀನಿ ಮತ್ತು ಫೋಟೋಸ್ ಹಾಕಿದ್ದೀನಿ. ಸೊ ನಾನು ತುಂಬ ಲೇಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ಸಾರಿ. ತುಂಬ ಬ್ಯುಸಿ ಇದ್ದಿದ್ದರಿಂದ ನಾನು ವೀಡಿಯೋಸ್ ಕರೆಕ್ಟಾಗಿ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ನೋಡಿರ್ಬೋದು ನನ್ನ ಲಾಸ್ಟ್ ಪ್ರೀವಿಯಸ್ ವೀಡಿಯೋಸಲ್ಲಿ ಡೇ 1 ಡೇ 2 ಯಾವ್ಯಾವ ಟೆಂಪಲ್ಸ್ ಕವರ್ ಮಾಡಿದ್ದೀನಿ ಅಂತ ಹಾಕಿದ್ದೀನಿ, ಹಾಗೆ ಇದರಲ್ಲೂ ಕೂಡ ಹಾಕಿದ್ದೀನಿ. ಸೊ ಇದು ನಮ್ಮ ಡೇ 3 ಆಗಿದ್ದರಿಂದ ನಾವು ಕುಂದಾಪುರದಲ್ಲಿ ಸ್ಟೇ ಇದ್ದಿದ್ದು. ಸೊ ಅಲ್ಲಿಂದ ಮಾರ್ನಿಂಗ್ ನಾವು ಫ್ರೆಶ್ ಅಪ್ ಆಗಿ ಫಸ್ಟು ಆನೆಗುಡ್ಡ ಟೆಂಪಲ್ಗೆ ಹೋದ್ವಿ. ಅಲ್ಲೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ಅಲ್ಲಿ ದರ್ಶನ ಮಾಡಿಕೊಂಡು ನಾವು ಹಂಗೆ ಅಲ್ಲಿ ಆನ್ ದ ವೇ ಟಿಫನ್ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಉಡುಪಿಗೆ ಹೋಗಿ ಶ್ರೀ ಕೃಷ್ಣನ ದರ್ಶನ ಮಾಡೋದು ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ಪ್ಲೆಸೆಂಟ್ ಆಗಿತ್ತು ಹೇಳಬೇಕು ಅಂತಂದರೆ. ಮತ್ತು ಹಾಗೆ ತುಂಬ ಬಿಸಿಲಿತ್ತು, ತುಂಬ ರಶ್ ಕೂಡ ಇತ್ತು. ಆದರೂ ಹೇಳ್ಬೇಕಂದ್ರೆ ತುಂಬ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ವಿಸಿಟ್ ಮಾಡ್ಬೋದು. ಇದು ನಾನು ಫಸ್ಟ್ ಟೈಮ್ ವಿಸಿಟ್ ಇದ್ದಿದ್ದರಿಂದ ನಂಗೆ ತುಂಬ ಖುಷಿ ಆಯಿತು. ನೋಡ್ಬೋದು ಆ ಕಲ್ಯಾಣಿ ಆಗಿರ್ಬೋದು, ನಿಮ್ಗದು ನೇಚರೇ ಒಂಥರ ಪ್ಲೆಸೆಂಟಾಗಿ ಅನಿಸುತ್ತೆ. ಸೊ ಅಲ್ಲಿ ನಾವೆಲ್ಲ ದರ್ಶನ ಮಾಡಿಕೊಂಡು ಹಾಗೆ ಅಲ್ಲೇ ನಾವು ಪ್ರಸಾದನ ತಿಂದ್ಕೊಂಡು ನೆಕ್ಸ್ಟು ನಮ್ಮ ಜರ್ನಿ ಟುವರ್ಡ್ಸ್ ಸ್ಟಾರ್ಟ್ ಆಗಿದ್ದು ಮಲ್ಪೆ ಬೀಚ್ಗೆ. ಸೊ ಮಲ್ಪೆ ಬೀಚ್ ಅಂದರೆ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ನೀವೆಲ್ಲ ಎಷ್ಟು ಎಂಜಾಯ್ ಮಾಡ್ತಾಯಿದ್ದಾರೆ. ಇವನ್ ನಮ್ಮ ಅಪ್ಪ ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಅವರು ಜಸ್ಟ್ ಎಲ್ಲೂ ಹೊರಗಡೆ ಬರ್ದಿರೋದ್ರಿಂದ ಅವ್ರಿಗೆ ಬೀಚ್ ನೋಡಿ ಏನೋ ಒಂಥರ ಖುಷಿ ಅನ್ನಿಸ್ತಾಯಿತ್ತು. ಅಲ್ಲಿಂದ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಗಿದ್ದು ಕಟೀಲಲ್ಲೂ ಅಷ್ಟೇ ದರ್ಶನ ಮಾಡಿಕೊಂಡು ಕಟೀಲಿಗೆ ಬರೋಷ್ಟೊತ್ತಿಗೆ ಈವ್ನಿಂಗ್ ಆಗೋಗಿತ್ತು ನಮಗೆ. ಸೊ ಈವ್ನಿಂಗ್ ಕಟೀಲಲ್ಲೆಲ್ಲ ದರ್ಶನ ಮಾಡಿಕೊಂಡು ಹಂಗೆ ಸುತ್ತಮುತ್ತ ನೋಡಿಕೊಂಡು ಅಲ್ಲಿ ಇದ್ದಿದ್ದು ಒಂದು ಮಹಾಲಕ್ಷ್ಮಿ ಅಂತ ಆನೆ, ಅದನ್ನು ನೋಡ್ಕೊಂಡು ಟುವರ್ಡ್ಸ್ ಜರ್ನಿ ಸ್ಟಾರ್ಟ್ ಆಗಿದ್ದು ಉಜಿರೆಗೆ. ಸೊ ಉಜಿರೆಯಿಂದ ಆನ್ ದ ವೇ ಬರ್ತಾ ನಾವು ಉಜಿರೆ ದರ್ಶನ ಮಾಡಿಕೊಂಡು ಹಂಗೆ ನಾವು ಧರ್ಮಸ್ಥಳದಲ್ಲಿ ಹಾಲ್ಟ್ ಆಗಬೇಕು ಅಂತ ಅಂದ್ಕೊಂಡ್ವಿ. ಸೊ ಧರ್ಮಸ್ಥಳಕ್ಕೆ ಹೋಗೋಷ್ಟೊತ್ತಿಗೆ ನೈಟ್ ಆಗಿತ್ತು. ಅಲ್ಲೇ ನಾವು ಹಾಲ್ಟ್ ಇದ್ದು ನೆಕ್ಸ್ಟ್ ಡೇ ಎಲ್ಲೋದ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಬಾಯ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.